ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅರುಣ್ ಕೇಳಿದಂಥ ಹಣವನ್ನು ಹೊಂದಿಸೋಕೆ ಚೇತನ್ ತುಂಬ ಕಷ್ಟಪಡ್ತಾ ಇರ್ತಾನೆ. ಎಲ್ಲ ಹಣ ಹೊಂದಿಕೆ ಆಗಿರುತ್ತೆ, ಆದರೆ 1.5 ಲಕ್ಷ ಕಡಿಮೆ ಆಗಿರುತ್ತೆ. ಆಗ ಸೂರ್ಯ ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಸೂರ್ಯನ ಕಾರಲ್ಲಿ ಫೈನಾನ್ಸರ್ ಬರ್ತಾರೆ. ಅಂದರೆ ತಾರನ ತಂದೆ, ಸಾಕು ತಂದೆ, ವಿಶಾಲನ ಗಂಡ ಫೈನಾನ್ಸರ್ ಆಗಿರ್ತಾರೆ. ಅವರ ಕಾರು ಕೆಟ್ಟೋಗಿರುತ್ತೆ. ಹಾಗಾಗಿ ಅವರು ಕ್ಯಾಬ್ ಬುಕ್ ಮಾಡಿರ್ತಾರೆ. ಅದು ಸೂರ್ಯನ ಕಾರೇ ಆಗಿರುತ್ತೆ. ಸೂರ್ಯ ಹೀಗೆ ಅವರನ್ನು ಕರ್ಕೊಂಡು ಹೋಗುವಾಗ ಸೂರ್ಯನಿಗೆ ಕೂಡ ಗೊತ್ತಿರೋದಿಲ್ಲ ಅವರು ಫೈನಾನ್ಸರ್ ಅಂತ ಹೇಳಿ. ಅಷ್ಟೊತ್ತಿಗೆ ಚೇತನ್ನ ಕಾಲ್ ಬರುತ್ತೆ. ಚೇತನ್ ಕಾಲ್ ಪಿಕ್ ಮಾಡಿಕೊಂಡು ಸೂರ್ಯ ಮಾತಾಡ್ತಾ ಇರ್ತಾನೆ. ಆಗ ಫೈನಾನ್ಸರ್ ಹೇಳ್ತಾರೆ, ಏನಪ್ಪ ನಿನ್ನ ಫ್ರೆಂಡಿಗೆ ಕಷ್ಟ ಆದರೆ ನೀನು ಅವನಿಗೆ ಇಷ್ಟು ಸಹಾಯ ಮಾಡ್ತೀಯ ಅಂತ. ಹೌದು ಸರ್, ಮನುಷ್ಯತ್ವ ತುಂಬ ದೊಡ್ಡದು. ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ, ಒಬ್ಬರು ಕಷ್ಟದಲ್ಲಿರುವಾಗ ನಮ್ಮ ಕೈಯಲ್ಲಿ ಏನಾಗ್ತದೆ ಅಷ್ಟನ್ನು ನಾವು ಅವರಿಗೆ ಸಹಾಯ ಮಾಡುವಂಥ ಮನಸ್ಸಿರಬೇಕು. ಆ ಉಪಕಾರವನ್ನು ಅಂದರೆ ಮಾಡಿದಂಥ ಸಹಾಯದ ಫಲ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಕೊಟ್ಟೇ ಕೊಡ್ತಾನೆ. ಹಾಗೆ ನನ್ನ ಫ್ರೆಂಡ್ ಒಂದು ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಸರ್. ಅವನ ಗಾಡಿಯಲ್ಲಿ ಈ ಥರ ಆ್ಯಕ್ಸಿಡೆಂಟ್ ಆಗಿದೆ. ಆದರೆ ಆ ಆ್ಯಕ್ಸಿಡೆಂಟ್ ಮಾಡಿದವರ ಮಗ ಇವನ ಹತ್ರ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಇವನಿಗೆ ಹಣ ಎಲ್ಲಿಯೂ ಕೂಡ ಹೊಂದಾಣಿಕೆ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಅವರು ಹೇಳ್ತಾರೆ, ನಾನು ಕೂಡ ಒಬ್ಬ ಫೈನಾನ್ಸರ್ ಅಪ್ಪ, ನೀನೇ ಇನ್ನೂ ಅಭ್ಯಂತರ ಇಲ್ಲ ಅಂತ ಹೇಳಿದರೆ ನಾನು ನಿನಗೆ ಆ ಸಾಲವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಸೂರ್ಯನಿಗೆ ತುಂಬ ಖುಷಿಯಾಗುತ್ತೆ. ನೋಡಿದ್ರೆ ಸರ್, ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅನ್ನೋದು ಇದಕ್ಕೆ. ನಿಮ್ಮ ರೂಪದಲ್ಲಿ ಬಂದು ದೇವರು ನನಗೆ ಸಹಾಯ ಮಾಡ್ತಾ ಇದ್ದಾನೆ. ಆಯ್ತಪ್ಪ, ನಾನು ನಿನಗೆ ಸಾಲವನ್ನು ಕೊಡ್ತೇನೆ, ನನ್ನ ಆಫೀಸ್ಗೆ ಕರ್ಕೊಂಡೋಗು, ಅಲ್ಲಿಗೆ ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಸೂರ್ಯ ಕೂಡ ಅವರ ಆಫೀಸ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಸೂರ್ಯನ ಕಣ್ಣಿಗೆ ಮಂಜ ಬೀಳ್ತಾನೆ. ಏನು ಮಜ್ಜಿಗೆ, ನಿಮ್ಮ ಆಫೀಸೇ ಇದು, ಅವರು ನಿಮ್ಮ ಬಾಸ್ ಅಂತ ಕೇಳ್ತಾರೆ. ಹೌದು ಹೌದು ಬಾವ, ನೀವೇನಿಲ್ಲಿ ಅಂತ ಕೇಳ್ತಾನೆ ಮಂಜ. ಅದಕ್ಕೆ ಸೂರ್ಯ ನಡೆದಂಥ ವಿಷಯವನ್ನು ವಿವರಿಸ್ತಾನೆ. ಹಾಗೆ ಫೈನಾನ್ಸರ್ ಮಂಜನನ್ನು ಹೇಳ್ತಾರೆ, ಇವರಿಗೆ ಕಡಿಮೆ ಬಡ್ಡಿಯಲ್ಲಿ ಹಣ ಕೊಡು ಅಂತ ಹೇಳಿ, ಕಾರೆಲ್ಲ ಅಡವಿಟ್ಟು ಬೇಡ ಅಂತ ಹೇಳಿ ಫೈನಾನ್ಸರ್ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲ ಸರ್, ನೀವು ಕಾರನ್ನು ತಗೊಳ್ಳೇಬೇಕು, ಇಲ್ಲದ್ರೆ ನಮಗೆ ಸಾಲವನ್ನು ತೀರಿಸುವಂಥ ಮನಸ್ಸು ಕೂಡ ಆಗೋದಿಲ್ಲ. ಏನಾದರೂ ಅಡ ಇಟ್ಟರೆ ಮಾತ್ರ ನಮಗೆ ದುಡಿಬೇಕು ಅನ್ನೋ ಒಂದು ಛಲ ಬರುವಂಥದ್ದು ಅಂತ ಹೇಳಿ, ಸರಿ ಆಯ್ತಪ್ಪ ಅಂತ ಹೇಳಿ ಕಾರನ್ನು ಅಡ ಇಟ್ಕೊಳ್ತಾರೆ. ಹಾಗೆ ಸೂರ್ಯ DL ಎಲ್ಲ ತಂದಿರೋದಿಲ್ಲ, ಅದೆಲ್ಲ ಡಾಕ್ಯುಮೆಂಟ್ ಬೇಕಾಗಿರುತ್ತೆ. ಆ ಫೈನಾನ್ಸರ್ ಹೇಳ್ತಾರೆ, ನೀನು ಖಂಡಿತ ನಮ್ಮ ಮನೆಗೆ ಬರಲೇಬೇಕು, ಆ DL ಅನ್ನೆಲ್ಲ ಇಟ್ಕೊಂಡು ನಾಳೆ ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಮಂಜ ಹೇಳ್ತಾನೆ, ಸರ್ ಇವರು ನನ್ನ ಬಾವ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓ, ನೀನು ಅವತ್ತು ಹೇಳ್ದಂಥ ಸೂರ್ಯ ಇವರೇನಾ ಅಂತೇಳಿ. ಇವರು ನೋಡೋಕ್ಕೆ ತುಂಬ ಇನ್ನೋಸೆಂಟ್ ಥರ ಇದ್ದಾರೆ ಅಂತೇಳಿ. ಅದಕ್ಕೆ ಮಂಜ ಹೇಳ್ತಾನೆ, ಇನ್ನೋಸೆಂಟ್, ರೌಡಿಗಳಿಗೆ ಇವರು ರೌಡಿ ಸರ್ ಅಂತ ಹೇಳ್ತಾರೆ. ಓ ನೈಸ್ ಅಂತ ಹೇಳ್ತಾನೆ ಫೈನಾನ್ಸರ್. ಹಾಗೆ ಸೂರ್ಯನನ್ನು ಮನೆಗೆ ಕೂಡ ಕರೀತಾರೆ. ಸರಿ ಆಯಿತು ಅಂತ ಹೇಳಿ ಸೂರ್ಯ ಮನೆಗೆ ಹೋಗಲಿಕ್ಕೆ ಒಪ್ಪಿಕೊಳ್ತಾನೆ. ಆನಂತರ ಸೂರ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ನಡೆದಂಥ ವಿಷಯವನ್ನು ತಂದೆಯಲ್ಲಿ ವಿವರಿಸ್ತಾನೆ. ಆಗ ಅದಕ್ಕೆ ಮನೆಯಲ್ಲಿ ತುಂಬ ತಕರಾರಿರುತ್ತೆ ಸೂರ್ಯನಿಗೆ. ಸೂರ್ಯ ಮನೆಗೆ ಬಂದು ರಂಗನಾಥ್ ಅವರ ಹತ್ರ ನಡೆದಂಥ ಎಲ್ಲ ವಿಷಯವನ್ನು ವಿವರಿಸ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಯಾಕೋ ಅವಸರ ಮಾಡಿಬಿಟ್ಟೆ ಸೂರ್ಯ, ನಿಮಗೆ ಅಂತ ದುಡಿಯೋ ಆಧಾರ ಇದ್ದದ್ದು ಒಂದೇ, ನೀನು ಈ ಥರ ದುಡುಕಬಾರ್ದಿತ್ತು, ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ, ಚೀತನ ಜಾಗದಲ್ಲಿ ಬೇರೆ ಯಾರೂ ಇದ್ದಿದ್ದರೂ ಕೂಡ ಅರುಣ್ ಈ ಥರ ಅವರ ಹತ್ರ ಹಣವನ್ನು ವಸೂಲು ಮಾಡ್ತಾ ಇರಲಿಲ್ಲ. ಆದರೆ ಚೀತನ ಹಿಂದೆ ಇರೋದು ಸೂರ್ಯ ಅಂತ ಹೇಳಿ ಅವನಿಗೆ ಈಗ ತುಂಬ ಡೌಟ್ ಬಂದಿದೆ ಅಪ್ಪ. ಅವನು ಹೇಗಾದರೂ ಮಾಡಿ ಚೀತನ ಹತ್ರ ಹಣ ತೆಗೆದುಕೊಳ್ತಾನೆ. ಯಾಕೆಂದರೆ ಅವನಿಗೆ ನನ್ನ ಮೇಲೆ ಸಿಟ್ಟಿದೆ. ಅದಕ್ಕೋಸ್ಕರ ಆದರೂ ಅವನು ಅರುಣ್ ಚೇತನ್ಗೆ ಟಾರ್ಚರ್ ಕೊಡ್ತಾನೆ. ನನ್ನ ಫ್ರೆಂಡಿಗೆ ಆ ಥರ ಆಗುವುದನ್ನು ನನ್ನ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವನಿಗೆ ನನ್ನ ಜೀವ ಬೇಕಾದರೂ ಕೊಟ್ಟು ಅವನನ್ನು ಕಾಪಾಡಿಕೊಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ, ಮಾವ, ಇವರು ತಗೊಂಡಿರುವಂಥ ಫೈನಾನ್ಸರ್ ತುಂಬ ಒಳ್ಳೆಯವರು, ಅವರು ಆ ಥರ ಎಲ್ಲ ಹೆಚ್ಚು ಬಡ್ಡಿಯನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಇವರು ಊರೆಲ್ಲ ಸಾಲ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ಅದು ಮನೋಜ್ಗೆ ತುಂಬ ತಾಗ್ತದೆ. ಮಮ್ಮಿ ನನ್ನನ್ನು ಇಂಡೈರೆಕ್ಟಾಗಿ ಮಾತಾಡಿಸ್ತಿದ್ದಾರೆ ಅಂತೇಳಿ. ಅದಕ್ಕೆ ಮೀನು ಹೇಳ್ತಾರೆ, ಸ್ವಲ್ಪ ಸುಮ್ಮನಿರಿ, ನಾನು ನಿಮ್ಮ ಬಗ್ಗೆ ಹೇಳಿದಲ್ಲ, ನಾನು ನನ್ನ ಗಂಡನ ಬಗ್ಗೆ ಮಾತಾಡಿದ್ದು ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಆದರೂ ಕೂಡ ನಿಮ್ಮ ಜೀವನಾಧಾರ ಅಂತ ಇದ್ದದ್ದು ಅದನ್ನೇ ನಂಬಿಕೊಂಡು ನೀವು ಆ ಜೀವನವನ್ನು ಸಾಗಿಸ್ತಿದ್ರಿ. ಇವಾಗ ಅದಕ್ಕೆ ಒಂದು ಕಲ್ಲು ಬಿತ್ತಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಹೇಗಾದರೂ ಮಾಡಿ ನಾನು ಆ ಕಾರನ್ನು ಬಿಡಿಸ್ತೇನೆ. ಅಷ್ಟೇ ಅಲ್ಲ, ಚೀತಾ ಮತ್ತು ನಾನು ಇಬ್ಬರು ಕೂಡ ಸೇರಿ ಅದರ ಹಣವನ್ನು ಕಟ್ತೇವೆ ಅಂತ ಹೇಳ್ತಾನೆ.
ಮತ್ತೆ ಮೀನಾ ಹೇಳ್ತಾಳೆ, ಮಾವ ಇವರು ಊರಿಡೀ ಸಾಲ ಮಾಡ್ಕೊಂಡು ಬಂದಿಲ್ಲ ಮಾವ, ಹೇಗಾದರೂ ಮಾಡಿ ಅದನ್ನು ಬಿಡಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅದು ಕೂಡ ಮನೋಜನಿಗೇ ತಾಗ್ತದೆ. ಮಮ್ಮಿ ಎಗೇನ್ ಬೈ ಎಗೇನ್ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಮನೋಜ್. ಅದಕ್ಕೆ ಶಾಂತಿ ಮನೋಜ ಸ್ವಲ್ಪ ಸುಮ್ಮನಿರು ಅಂತ ಹೇಳಿ ಗದರಿಸ್ತಾಳೆ. ಆನಂತರ ಶಾಂತಿ ಕೂಡ ಬೈತಾಳೆ, ನೀನೊಬ್ಬ ಮಗನ ಈ ಕಾರನ್ನೆಲ್ಲ ಅಡವಿಟ್ಟುಕೊಂಡು ಬಂದಿದ್ದಿಲ್ಲ, ಮನೆಗೆ ಆಧಾರ ಆಗಿದ್ದೇ ಆ ಕಾರು, ಅದನ್ನು ನಿನಗೆ ಲೋನ್ ಕಟ್ಟಲಿಕ್ಕೇ ಆಗ್ತಾ ಇರಲಿಲ್ಲ, ಇನ್ನು ಅಷ್ಟು ಫೈನಾನ್ಸ್ಗೆ ಇಟ್ಟು ಬಂದಿದ್ಯಲ್ಲ ಅಂತ ಹೇಳ್ತಾರೆ. ನಾಯಿಗೆ ಒಂದು ಮುಷ್ಟಿಯಷ್ಟು ಅನ್ನ ಹಾಕೋದನ್ನು ನೋಡಿದ್ದೇನೆ, ಆದರೆ ಇವನಾಗಲ್ಲ, ಅನ್ನದ ಪಾತ್ರೆಯನ್ನೇ ಅದರ ಮೇಲೆ ಇಟ್ಟು ಬಂದಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಶಾಂತಿ ತುಂಬ ಬೈತಾಳೆ ಸೂರ್ಯನಿಗೆ. ಆನಂತರ ಮೀನಾ ಅದಕ್ಕೆ ಉತ್ತರವನ್ನು ಕೇಳ್ತಾಳೆ, ಅತ್ತೆ ಇವರು ಕಾರು ಅಡ ಇಟ್ಟುಕೊಂಡು ಬರದಿದ್ರೆ ನೀವು ಮಗ ಅಂತ ಒಪ್ತೀರಾ ಅಂತ ಹೇಳಿ. ಅದಕ್ಕೆ ಶಾಂತಿಗೆ ಒಂಥರ ಆಗುತ್ತೆ, ಅವಳು ಏನು ಮಾತಾಡದೆ ಸುಮ್ಮನಾಗ್ತಾಳೆ. ಅನಂತರ ಮೀನನಿಗೆ ಅವಳ ತಾಯಿ ಫೋನ್ ಮಾಡಿರ್ತಾರೆ, ಮೀನಾ ಮನೆಗೆ ಬಾ ಅಂತೇಳಿ. ಕನಕನಿಗೂ ಕೂಡ ಫೋನ್ ಮಾಡಿ ಮನೆಗೆ ಕರೆಸಿರ್ತಾರೆ. ಯಾಕೆಂದರೆ ಮಂಜ ಮನೆಯಲ್ಲಿ ನಡೆದಂಥ ಎಲ್ಲ ವಿಷಯವನ್ನು ವಿವರಿಸ್ತಾನೆ. ಅದಕ್ಕೆ ಮೀನನ ತಾಯಿ ಬೈತಾರೆ, ಅಳಿಯಂದ್ರಿಗೇನು ಬುದ್ಧಿಗಿದ್ದಿ ಸರಿ ಇಲ್ವಾ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಿಮಗೆ ದುಡಿಯುವಂಥ ಆಧಾರ ಇರೋದು ಕಾರು ಒಂದೇ, ಯಾವುದು ಯಾರಿಗೋಸ್ಕರ ಕಾರನ್ನೇ ಅಡೆ ಇಟ್ಟು ಬಂದಿದ್ದಾರಲ್ಲ ಅಂತೇಳಿ. ಅದಕ್ಕೆ ಮಂಜ ಕೂಡ ಹೇಳ್ತಾನೆ, ಹೌದಕ್ಕ, ಇದನ್ನು ನಾನು ಅವರ ಹತ್ರ ಮೊನ್ನೆನೇ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಅಲ್ಲಿ ಮಾತಾಡೋದು ಸರಿ ಇಲ್ಲ ಅಂತೇಳಿ ಇವತ್ತು ನಿನ್ನನ್ನು ಮನೆಗೆ ಕರೆಸಿ ಮಾತಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಮ್ಮ ನೀನೇನೂ ತಲೆ ಕೇಳಿಸ್ಕೊಳ್ಬೇಡ, ನಾವಿಬ್ಬರೂ ಸೇರಿ ಆ ಕಾರನ್ನು ಹೇಗಾದರೂ ಮಾಡಿ ಬಿಡಿಸ್ತೇವೆ, ನಿನ್ನ ಅಳಿಯಂದ್ರ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ. ಹಾಗಲ್ಲಮ್ಮ, ನಿಮಗೆ ಆಧಾರ ಅಂತ ಇರೋದೇ ಆ ಕಾರಲ್ವಾ ಅಂತ ಹೇಳ್ತಾರೆ. ಆನಂತರ ಕನಕನ ಹತ್ರ ಅವಳ ತಾಯಿ ಮಾತಾಡ್ತಾರೆ, ಕನಕ ನೀನಾದರೂ ಅಳಿಯಂದ್ರಿಗೆ ಹೇಳಬೇಕಿತ್ತು ತಾನೇ. ಅದಕ್ಕೆ ಕನಕ ಹೇಳ್ತಾಳೆ, ನಾನು ಕೂಡ ಹೇಳಿ ನೋಡಿದೆ ಅಮ್ಮ, ಆದರೆ ಅವರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಅದಕ್ಕೆ ಕನಕನ ತಾಯಿ ಹೇಳ್ತಾರೆ, ಏನೇ ನಿನಗೆ ತುಂಬ ಹೊಡಿತಾ ಇದ್ದಾರಾ ಅಂತೇಳಿ. ಅಮ್ಮ ಹಾಗೇನಿಲ್ಲಮ್ಮ, ನಾನು ಪ್ರೀತಿ ಮಾಡಿ ಮದುವೆ ಆದಂಥ ಗಂಡ ಜೇಡನ ಬಲೆಯಲ್ಲಿ ನಾನೇ ಬಿದ್ದು ಬಿಟ್ಟಿದ್ದೇನೆ, ಹೇಗಾದರೂ ಮಾಡಿ ಆ ಬಲೆಯಿಂದ ತಪ್ಪಿಸ್ಕೊಳ್ಳೋದನ್ನು ನೋಡಬೇಕು, ಹಾಗೇನಿಲ್ಲ, ನನ್ನ ಮಾತನ್ನು ಅವರೀಗ ಅಷ್ಟೊಂದು ಕೇಳೋದಿಲ್ಲ, ಯಾಕೆಂದರೆ ಅವರಿಗೆ ಅವರ ತಾಯಿ ಅಂದರೆ ಜೀವವಾಗಿತ್ತು. ಆ ಥರ ಹೇಳಿ ಸಮಾಧಾನ ಪಡಿಸ್ತಾಳೆ ತಾಯಿಯನ್ನು. ಆಗ ಮೀನಾ ಹೇಳ್ತಾಳೆ, ಏನೇ ಕನಕ ನೀನು ಮಾತಾಡೋದು ನೋಡಿದರೆ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ಮತ್ತೆ ಯಾರು ನಿನಗೆ ಹೊಡಿತಾರೇನೆ ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಕನಕ ಹೇಳ್ತಾಳೆ, ಅಕ್ಕ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಇದು ನಮ್ಮ ಸಂಸಾರದ ವಿಷಯ, ಇದನ್ನು ಹೇಗಾದರೂ ಮಾಡಿ ನಾನೇ ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಕೂಡ ಸುಮ್ಮನಾಗ್ತಾಳೆ. ಹಾಗೆ ಶಾಂತಿ ಮನೆಯಲ್ಲಿ ಪೂಜೆ ಇಟ್ಕೊಂಡಿರ್ತಾಳೆ. ಪೂಜೆಗೆ ಮೀನಾ ರಂಗೋಲಿ ಎಲ್ಲ ಹಾಕಿರ್ತಾಳೆ. ಆಗ ರವಿ ಬರ್ತಾನೆ. ರವಿ ಬಂದು ಅತ್ತಿಗೆ ಏನು ಇವತ್ತು ಅಂತೇಳಿ. ಗೊತ್ತಿಲ್ಲ ರವಿಯ ಅತ್ತೆ ಏನೋ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಇಲ್ಲಿವರೆಗೆ ಈ ಸಂಚಿಕೆ ಆಗಿದೆ ವೀಕ್ಷಕರೇ. ನಿಮಗೆ ಏನಾದರೂ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.